ಇದೇ ಫಲ ಇವನಿಗಿಂತಲೂ ಸ್ವಲ್ಪ ಪ್ರಯತ್ನವನ್ನು ಕಡಿಮೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಸಿಕ್ಕಾಗಿದೆ. ಆಗ ಅವನನ್ನು ನೋಡಿ ಇವನು ಯೋಚನೆ ಮಾಡ್ತಿರ್ತಾನೆ ಮನಸ್ಸಲ್ಲಿ, ಅವನು ನನಗಿಂತಲೂ ಕಡಿಮೆ ಪ್ರಯತ್ನ ಮಾಡಿದ್ದಾನೆ, ಆದರೆ ಚೆನ್ನಾಗಿ ಸಿಕ್ಬಿಡ್ತು. ಅವನು 1 ವರ್ಷದ ಪ್ರಯತ್ನದಲ್ಲಿ ಸಿಕ್ಬಿಟ್ಟಿದೆ ಅವನಿಗೆ ಫಲ. ನಾನು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ನನಗಿನ್ನೂ ಸಿಗಲಿಲ್ಲ. ಆಗ ಏನಾಯಿತು, ಅವನಿಗಿಂತಲೂ ಪ್ರಯತ್ನ ಇವನು ಜಾಸ್ತಿ ಮಾಡಿದ್ದಾನೆ. ಕೇವಲ ಪ್ರಯತ್ನದಿಂದಲೇ ಎಲ್ಲವುದೂ ಆಗುತ್ತೆ ಅಂತ ಹೇಳುವುದಾದರೆ ಆಗ ಪ್ರಯತ್ನ ಮಾಡುವವರೆಲ್ಲರಿಗೂ ಸಹ ಪರಿಪೂರ್ಣವಾದಂತಹ ಒಂದು ಫಲ ಸಿಗಲೇಬೇಕು. ಆದರೆ ಹಾಗಿಲ್ಲ, ತುಂಬ ಜನರ ಅನುಭವದಲ್ಲೇ ಇರತಕ್ಕಂತಹ ಒಂದು ವಿಷಯ. ಮತ್ತು ಪ್ರಯತ್ನವನ್ನು ಮಾಡುವುದರಲ್ಲೂ ತುಂಬ ವಿಘ್ನಗಳನ್ನು ಅನುಭವಿಸ್ತಾ ಇರ್ತೀವಿ. ಹೀಗೆಲ್ಲ ತುಂಬ ಜನರ ಅನುಭವದಲ್ಲಿರುವಂತಹ ವಿಷಯ. ಹಾಗಾಗಿ ಇದರಿಂದ ನಾವು ಏನು ಮಾಡಬೇಕು ಅಂತಂದರೆ ತಿಳ್ಕೊಳ್ಳಬೇಕು. ನಮ್ಮ ಪ್ರಯತ್ನ ಅನ್ನುವುದು ಇಲ್ಲಿ ಅತ್ಯಂತ ಅವಶ್ಯಕ, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಆದರೆ ಇದರ ಜೊತೆಗೆ ಇನ್ಯಾವುದೋ ಒಂದು ಪದಾರ್ಥವು ಬೇಕಾಗಿದೆ, ಇನ್ನೊಂದು ಸಾಧನವು ನಮಗೆ ಬೇಕಾಗಿದೆ ಪೂರ್ಣವಾದಂತಹ ಫಲವನ್ನು, ಸಫಲತೆಯನ್ನು ನಾವು ಪಡ್ಕೊಳ್ಳುವುದಕ್ಕೋಸ್ಕರ. ಅದು ಯಾವುದು ಅಂತಂದರೆ ಅದೇ ಧರ್ಮ ಅಂತಂದರೆ. ಇಂತಹ ಒಂದು ಧರ್ಮವೂ ಸಹ ನಮ್ಮ ಜೊತೆಗೆ ಇದ್ದರೆ ಆಗ ನಾವು ಮಾಡುವಂತಹ ಪ್ರಯತ್ನವು ಸಫಲವಾಗುತ್ತೆ. ಅದರಿಂದ ನಾವು ಎಲ್ಲ ರೀತಿಯಲ್ಲಿ ನಮಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಅಂದರೆ ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಚೆನ್ನಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಕೂತ್ಕೊಂಡು ಚೆನ್ನಾಗಿ ಕಷ್ಟಪಟ್ಟು ಓದಿದ್ದಾನೆ, ಪರೀಕ್ಷೆಗೆ ಹೋಗಿದ್ದಾನೆ, ಚೆನ್ನಾಗಿ ಪರೀಕ್ಷೆ ಬರೆದಿದ್ದಾನೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸರಿಯಾಗಿ ಬರೆದಿದ್ದಾನೆ. ಆದರೆ ಅವನಿಗೆ ಸರಿಯಾದಂತಹ ಅಂಕಗಳು ಸಿಕ್ಕಿ ಅವನು ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಅಂತ ಅನಿಸ್ಕೊಳ್ಳಬೇಕು ಅಂತಂದರೆ ಇವನು ಬರೀ ಪರೀಕ್ಷೆ ಬರೆದಿಟ್ಬಿಟ್ಟು ಬಂದುಬಿಟ್ರೆ ಸಾಕಾಗುವುದಿಲ್ಲ. ಇವನು ಬರೆದಂತಹ ಪರೀಕ್ಷೆಯನ್ನು ನೋಡಿ ಇವನು ಏನು ಬರೆದಿದ್ದಾನೆ, ಇವನು ಬರೆದಿದ್ದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನೆಲ್ಲ ವಿಚಾರ ಮಾಡಿ ಅದಕ್ಕೆ ಅಂಕಗಳನ್ನು ಹಾಕುವ ವ್ಯಕ್ತಿಯು ತನ್ನ ಕೆಲಸವನ್ನು ಮಾಡಬೇಕು. ಅವನು ಇವನು ಬರೆದಿದ್ದೆಲ್ಲವುದು ಚೆನ್ನಾಗಿದೆ ಅಂತ ಆದರೆ ಆಗ ಅದಕ್ಕೆ ಸರಿಯಾದಂತಹ ಅಂಕಗಳನ್ನು ಅವನು ಕೊಟ್ಟಾಗ ಆಗ ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವನ ಕೆಲಸವನ್ನು ಮಾಡಿದ್ದಾನೆ, ವಿದ್ಯಾರ್ಥಿ ತನ್ನ ಕೆಲಸವನ್ನೆಲ್ಲ ಮಾಡಿದ್ದಾನೆ, ಆದರೆ ಅಂಕಗಳನ್ನು ಹಾಕಬೇಕಾದವನು ಅವನ ಕೆಲಸ ಮಾಡಲಿಲ್ಲ ಅಂತಂದರೆ ಅಂಥ ಅಂಕಗಳನ್ನು ಹಾಕುವವನೇ ಯಾರೂ ಇಲ್ಲ. ಅಥವಾ ಇದ್ದಾನೆ ಆದರೂ ಅವನಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಅಥವಾ ಅವನಿಗೆ ತಿಳುವಳಿಕೆ ಇದ್ದರೂ ಅವನ ಕೆಲಸವನ್ನು ಮಾಡಲಿಲ್ಲ. ಇದರಲ್ಲಿ ಏನೇ ಆದರೂ ಇವನು ಉತ್ತೀರ್ಣ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಂಥೇಳಿ ಇವನು ಓದಿಲ್ಲ ಅಂತ ಅರ್ಥ ಅಲ್ಲ. ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿಲ್ಲ, ಇನ್ನೂ ಫಲಿತಾಂಶ ಬರಲಿಕ್ಕೆ ಅದಕ್ಕೆ ಫಲಿತಾಂಶ ಹಾಕಲಿಕ್ಕೆ ಯೋಗ್ಯನಾದ ವ್ಯಕ್ತಿ ನಮಗೆ ಸಿಗಲಿಲ್ಲ. ಅಲ್ಲಿ ತನಕ ಇವನು ಮಾಡಿದಂತಹ ಪ್ರಯತ್ನವೆಲ್ಲ ಏನಾಗಿರುತ್ತೆ, ಅದು ಇನ್ನೂ ಹಾಗೇ ಇರುತ್ತೆ. ಅದರಿಂದ ಫಲ ಸಿಗುವುದಿಲ್ಲ, ಅದು ಫಲಕಾರಿಯಾಗಿ ಆಗುವುದಿಲ್ಲ. ಇವನು ಪ್ರಯತ್ನ ಮಾಡಿದ್ದಾನೆ ಅನ್ನೋದು ಹೌದು. ಇಲ್ಲಿ ಇಬ್ಬರು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದರೆ ಮಾತ್ರ ಇವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಆಗ ಮುಂದಿನ ಹಂತಕ್ಕೆ ಇವನು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಮನುಷ್ಯನ ಒಂದು ಪ್ರಯತ್ನವೂ ಅತ್ಯಂತ ಅವಶ್ಯಕ, ಹಾಗೂ ಆ ಒಂದು ಧರ್ಮದ ಒಂದು ಸಹಕಾರವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ಈ ಎರಡೂ ಸೇರಿದರೆ ಮಾತ್ರ ಯಾವುದಾದ್ರೂ ಒಂದು ಕೆಲಸವು ಸಫಲವಾಗುತ್ತೆ. ಆದ್ದರಿಂದ ಈ ಒಂದು ಜಗತ್ತಿನಲ್ಲಿ ಮನುಷ್ಯನ ಪ್ರಯತ್ನ ಅನ್ನುವುದು ಅತ್ಯಂತ ಅವಶ್ಯಕ. ಆದರೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಸಾಧನ ಅಂತಂದರೆ ಧರ್ಮ. ಹಾಗಾಗಿ ಆ ಒಂದು ಧರ್ಮದ ಆಧಾರದ ಮೇಲೆ ಈ ಒಂದು ಪ್ರಪಂಚ ಅನ್ನುವುದು ನಿಂತಿದೆ. ಆದ್ದರಿಂದ ಇದು ಆಧಾರವಾಗಿರ್ತಕ್ಕಂತಹ ಪದಾರ್ಥ, ಆದ್ದರಿಂದ ಇದನ್ನು ಧರ್ಮ ಎಂಬುದಾಗಿ ಕರೆದಿದ್ದಾರೆ. ಹಾಗೆ ಅಲ್ಲೀಗ ಮೊದಲನೇ ಮಾತು ಸನಾತನ. ಸನಾತನ ಅಂತಂದರೆ ಏನು? ಆದಿ ಮತ್ತು ಅಂತಗಳು ಎರಡೂ ಸಹ ಇಲ್ಲದಂತಹ ಒಂದು ಪದಾರ್ಥ. ಸಂಸ್ಕೃತ ಭಾಷೆಯಲ್ಲಿ ಈ ಸನಾತನ ಅನ್ನುವ ಶಬ್ದವನ್ನು 2 ಪದಾರ್ಥಗಳಲ್ಲಿ ಮಾತ್ರವೇ ಪ್ರಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಬೇರೆ ಎಲ್ಲೂ ಇದನ್ನು ಮಾಡಲಿಕ್ಕಾಗುವುದಿಲ್ಲ. ಯಾವುದು ಆ 2 ಅಂತಂದರೆ, ಒಂದು ಭಗವಂತನಿಗೆ ಆದಿಯೂ ಇಲ್ಲ ಅಂತವೂ ಇಲ್ಲ, ಆದ್ಯಂತಗಳು ಯಾವುದೂ ಇಲ್ಲ ಭಗವಂತನಿಗೆ. ಭಗವಂತ ನಿತ್ಯವನಾಗಿ ಇರತಕ್ಕಂಥವನು. ಹಾಗೆ ಧರ್ಮ. ಈ ಧರ್ಮ ಎಂಬುದು ಸಹ ನಿತ್ಯವಾದಂತಹ ಒಂದು ಧರ್ಮ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಹಾಗೂ ಶಾಶ್ವತವಾಗಿ ಇರತಕ್ಕಂತಹ ಒಂದು ಧರ್ಮ. ಇಲ್ಲಿ ಕೆಲವರು ಕೇಳ್ತಾರೆ, ಇದೇನು ಶಾಶ್ವತವಾಗಿರುವಂತಹ ಧರ್ಮ ಅಂತ ಹೇಗೆ ಹೇಳ್ತೀರಿ? ಹಿಂದಿನ ಕಾಲದಿಂದ ಬಂದಿದೆ ಅಂದರೆ ಸರಿ, ಅದು ಇರಬಹುದು, ಹಾಗಿರ್ಬೋದು. ಅನಾದಿ ಕಾಲದಿಂದ ಬಂದಿದೆ ಅಂತ ಹೇಳ್ತಿದ್ದೀರಿ, ಅದು ಇರಬಹುದು. ಆದರೆ ಇದು ಶಾಶ್ವತವಾಗಿರುತ್ತೆ ಅಂತ ಹೇಗೆ ಹೇಳ್ತೀರಿ? ಈಗೆಲ್ಲ ನಾವು ತುಂಬ ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ನೋಡಿದರೆ, ಬೇರೆ ಬೇರೆ ಘಟನೆಗಳನ್ನೆಲ್ಲ ನೋಡಿದರೆ, ಬೇರೆ ಬೇರೆ ಸಂದರ್ಭಗಳನ್ನೆಲ್ಲ ನೋಡಿದರೆ ಇದು ಜಾಸ್ತಿ ದಿವಸ ಉಳಿಯುವುದಿಲ್ಲ ಅಂತ ಹಾಗೇನೋ ಅನ್ನಿಸ್ತಾ ಇದೆ ಅಲ್ವಾ? ಮತ್ತು ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಇದನ್ನು ನಾವೇನಾದರೂ ಮಾಡಿ ಸಮೂಲವಾಗಿ ಇದನ್ನು ನಾಶ ಮಾಡ್ತೀವಿ
ಅಂತಲೂ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಕೆಲವರೆಲ್ಲ ಹೀಗೆಲ್ಲ ಇರಬೇಕಾದ್ರೆ ತುಂಬ ಜನ ಇದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಇದು ಶಾಶ್ವತವಾಗಿರುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಇರಬಹುದು ಮನಸ್ಸಲ್ಲಿ. ಆದರೆ ಇದಕ್ಕೆ ಉತ್ತರ ನಾವು ಕೊಡಬೇಕಾಗಿಲ್ಲ, ಯಾವಾಗಲೂ ಭಗವಂತನೇ ಕೊಟ್ಬಿಟ್ಟಿದ್ದಾನೆ ಈ ಪ್ರಶ್ನೆಗೆ ಉತ್ತರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದು ಆ ಭಗವಂತ ಕೊಟ್ಟಿರ್ತಕ್ಕಂತಹ ಉತ್ತರ. ಹಾಗೆ ಪರಿತ್ರಾಣ ಸಾಧುನ ಮುಂದಿನ ಶ್ಲೋಕದಲ್ಲೂ ಇದೆ. ಏನಿದರ ಅರ್ಥ ಅಂತ ಕೇಳಿದರೆ, ಯಾವಾಗ ಈ ಒಂದು ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಉಂಟಾಗುತ್ತೋ ಆಗ ನಾನೇ ಅವತಾರ ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡ್ತೀನಿ ಅನ್ನೋದು ಭಗವಂತನ ಒಂದು ಪ್ರತಿಜ್ಞೆ. ಅದಕ್ಕೆ ತಕ್ಕಂತೆ ಎಷ್ಟೋ ಅವತಾರಗಳಲ್ಲಿ ಭಗವಂತ ಈ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಧರ್ಮದ ಉದ್ಧಾರವನ್ನು, ಧರ್ಮದ ಸಂಸ್ಥಾಪನೆಯನ್ನು ಭಗವಂತ ಮಾಡಿದ್ದಾನೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ತಕ್ಷಣ ನಮಗೆ ಬರುವುದು, ಹಾಗಿದ್ರೆ ಭಗವಂತ ಅವತಾರ ಮಾಡಿ ಭಗವಂತ ಎಲ್ಲ ಮಾಡ್ತಾನೆ, ಹಾಗಿದ್ರೆ ನಾವಿನ್ಯಾಕೆ ಪ್ರಯತ್ನ ಮಾಡಬೇಕು ಅನ್ನೋ ಪ್ರಶ್ನೆಯೂ ಸಹ ಒಂದು ಬರುತ್ತೆ. ಇದಕ್ಕೂ ನಾವು ಉತ್ತರ ತಿಳ್ಕೊಳ್ಬೇಕು. ಒಂದು ದೊಡ್ಡ ಸಂಸ್ಥೆಯಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಬಂತು ಅಂದ ತಕ್ಷಣ ಅದನ್ನು ನೇರವಾಗಿ ಆ ಸಂಸ್ಥೆ ಮುಖ್ಯಸ್ಥರು ಯಾರಿರ್ತಾರೋ ಅವ್ರ ಹತ್ರ ತೊಗೊಂಡು ಹೋಗಬಾರ್ದು, ಅಲ್ಲಿ ತನಕ ತೊಗೊಂಡು ಹೋಗಬಾರ್ದು. ಆ ಸಂಸ್ಥೆ ಅಧ್ಯಕ್ಷರು ಅಂತ ಯಾರಿರ್ತಾರೋ, ಚೈರ್ಮನ್ನು, ಪ್ರೆಸಿಡೆಂಟು ಅಂತ ಯಾರಿರ್ತಾರೋ, ಸಣ್ಣ ಸಮಸ್ಯೆ ಬಂದರೂ ಅದನ್ನು ಅವರ ಹತ್ರಕ್ಕೆ ನಾವು ತೊಗೊಂಡು ಹೋಗಬಾರ್ದು. ಸಣ್ಣ ಸಮಸ್ಯೆ ಬಂದಾಗ ಆ ಕೆಳಗೆ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರೆಲ್ಲ ಅದನ್ನು ಪರಿಷ್ಕಾರ ಮಾಡಿ ಮುಗಿಸ್ಬೇಕು. ಇನ್ನೇನು ತುಂಬ ದೊಡ್ಡ ಸಮಸ್ಯೆ ಬಂತು, ಒಂದು ಸಂಸ್ಥೆ ಅಂತಂದರೆ ಏನೇನೋ ಸಮಸ್ಯೆಗಳು ಆವಾಗವಾಗ ಬರ್ತಾನೇ ಇರುತ್ತೆ. ಪ್ರತಿಯೊಂದು ದಿವಸ ಏನೋ ಒಂದು ಥರದ ಸಮಸ್ಯೆ. ಎಷ್ಟು ನಾವು ಚೆನ್ನಾಗಿ ನಡೆಸಬೇಕು ಅಂತ ಪ್ರಯತ್ನ ಮಾಡಿದರೂ, ನಾವು ಪ್ರಯತ್ನ ಚೆನ್ನಾಗೇ ಮಾಡ್ತಿರ್ತೀವಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೂ ಏನೋ ಒಂದು ಸಮಸ್ಯೆಗಳು ಅದೆಲ್ಲ ಬರ್ತಾ ಇರುತ್ತೆ. ಆದರೆ ಪ್ರತಿಯೊಂದು ಸಮಸ್ಯೆನೂ ಮುಖ್ಯಸ್ಥರ ಹತ್ರ ತೊಗೊಂಡು ಹೋಗಿ, ಚೈರ್ಮನ್ ಹತ್ರನೋ ಅವ್ರ ಹತ್ರನೋ ತೊಗೊಂಡು ಹೋಗೋ ಹಾಗಿಲ್ಲ. ಅದನ್ನು ಕೆಳಗಿರ್ತಕ್ಕಂಥ ವ್ಯಕ್ತಿಗಳೇ ಅದನ್ನು ಪರಿಷ್ಕಾರ ಮಾಡಿ ಮುಗಿಸ್ಬೇಕು. ಯಾವುದೋ ಒಂದು ಸಂದರ್ಭ ಅಂಥದ್ದು ಬರುತ್ತೆ, ಆ ಸಮಸ್ಯೆ ತುಂಬ ದೊಡ್ಡದಾಗಿರುತ್ತೆ. ಅದನ್ನು ಕೆಳಗೆ ಕೆಲಸ ಮಾಡುವವರು, ಅಧಿಕಾರಿಗಳು ಯಾರ್ಯಾರು ಇರ್ತಾರೋ ಅವ್ರ ಕೈಯಲ್ಲಿ ಅದನ್ನು ಪರಿಷ್ಕಾರ ಮಾಡಲಿಕ್ಕಾಗೋದಿಲ್ಲ. ಅಂತಹ ಸಮಸ್ಯೆಗಳು ಆವಾಗವಾಗ ಬರ್ತಾಯಿದೆ. ಅದು ಯಾವಾಗೋ ಒಂದು ಸಲ ಬರುತ್ತೆ. ಆಗ ಮಾತ್ರ ಖಂಡಿತವಾಗಿ ಮುಖ್ಯಸ್ಥರು ಯಾರಿರ್ತಾರೋ ಅವ್ರ ಹತ್ರಕ್ಕೆ ಅದನ್ನು ನಾವು ತೊಗೊಂಡು ಹೋಗಬೇಕು. ಆಗ ಅವರು ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಪರಿಷ್ಕಾರ ಮಾಡಿ ಅದನ್ನು ಸರಿ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಧರ್ಮವು ಅತ್ಯಂತ ಕ್ಷೀಣವಾದ ಸ್ಥಿತಿಗೆ ಹೋಗಿ ಇನ್ನು ಬೇರೆ ಯಾರಿಂದಲೂ ಇದನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಭಗವಂತ ಒಬ್ಬನನ್ನು ಬಿಟ್ಟು ಇದನ್ನು ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಸಂದರ್ಭ ಬಂದಾಗ ಮಾತ್ರ ಭಗವಂತ ಅವತಾರ ಮಾಡ್ತಾನೆ. ಅಲ್ಲಿಯ ತನಕ ಇದನ್ನು ಕಾಪಾಡಿಕೊಳ್ಳುವಂತಹ ಒಂದು ಕರ್ತವ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇದೆ. ಯಾರ್ಯಾರು ತನಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಭಾವಿಸ್ತಾ ಇದ್ದಾನೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನು ಕಾಪಾಡಿಕೊಳ್ಬೇಕಂತಹ ಒಂದು ಕರ್ತವ್ಯ, ಈ ಧರ್ಮವನ್ನು ಕಾಪಾಡಿಕೊಳ್ಳುವುದರಲ್ಲಿ ಒಂದು ಕರ್ತವ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇದೆ. ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ನಿಜವಾಗಲೂ ನಮಗೆ ಒಳ್ಳೆಯದಾಗುವುದು ಧರ್ಮದಿಂದ. ಇಂತಹ ಒಂದು ಧರ್ಮವು ಚೆನ್ನಾಗಿದೆ ಅಂತಂದರೆ ಆಗ ನಮಗೂ ಸಹ ಒಳ್ಳೆಯದಾಗುತ್ತೆ. ಇಲ್ಲಿ ಈಗ ಹೇಳಿದ ಹಾಗೆ ಕೆಲವರಿಗೆ ಇಂತಹ ಒಂದು ಪ್ರಶ್ನೆ ಏನಿದೆ ಅಂತಂದರೆ, ನಾವು ಚೆನ್ನಾಗೇ ಇದ್ದೀವಲ್ಲ, ಮತ್ತು ಈ ಧರ್ಮವನ್ನೆಲ್ಲ ಯಾಕೆ ಆಚರಣೆ ಮಾಡುವುದು ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದ್ರೆ, ಇವತ್ತು ನಾವು ಚೆನ್ನಾಗಿದ್ದೀವಿ, ಧರ್ಮಾಚರಣೆ ಯಾಕೆ ಮಾಡಬೇಕು ಅಂತ ಕೇಳ್ತಿದ್ದೀರಿ. ಆದರೆ ಇವತ್ತು ನಾವು ಚೆನ್ನಾಗಿರುವುದೇ ಹಿಂದೆ ಧರ್ಮಾಚರಣೆ ಮಾಡಿದ್ರಿಂದ. ಹಿಂದಿನ ಕಾಲದಲ್ಲಿ ನಾವು ಧರ್ಮಾಚರಣೆ ಮಾಡಿದ್ರಿಂದಲೇ ಇವತ್ತಿನ ದಿವಸ ನಾವು ಚೆನ್ನಾಗಿದ್ದೀವಿ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು 1 ವರ್ಷ ಕೆಲಸ ಮಾಡಿದ್ದಾನೆ. ಆ 1 ವರ್ಷದಲ್ಲಿ ಕೈ ತುಂಬ ಸಂಪಾದನೆ ಆಗಿದೆ. ಆದರೆ 2ನೇ ವರ್ಷ ಏನು ಮಾಡಿದ್ದಾನೆ, ಕೆಲಸಕ್ಕೆ ಹೋಗಲೇ ಇಲ್ಲ, ಕೆಲಸ ಬಿಟ್ಟು ಮನೆಯಲ್ಲಿ ಕೂತಿದ್ದ. ಆ 1 ವರ್ಷದ ಕಾಲದಲ್ಲಿ ಅವನಿಗೇನು ಕಡಿಮೆ ಆಗೋದಿಲ್ಲ. ಯಾಕಂದರೆ ಮೊದಲನೇ ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಎಲ್ಲ ಕೈಯಲ್ಲಿದೆ. ಆದ್ದರಿಂದ ಅವನು ಮನೆಯಲ್ಲಿ ಕೂತ್ಕೊಂಡ್ರು, ಮನೇಲಿ ಸುಮ್ಮನೆ ಏನು ಕೆಲಸಕ್ಕೆ ಹೋಗದೆ ಬರೀ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದರೂ ಆ 1 ವರ್ಷದಲ್ಲಿ 2ನೇ ವರ್ಷದಲ್ಲಿ ಅವನಿಗೇನು ತೊಂದರೆ ಆಗೋದಿಲ್ಲ. ಯಾಕಂದರೆ ಕೈ ತುಂಬ ಹಣ ಇದೆ. ಆದ್ದರಿಂದ 2ನೇ ವರ್ಷದಲ್ಲಿ ಅವನಿಗೇನು ತೊಂದರೆ ಆಗುವುದಿಲ್ಲ. ಆದರೆ ತೊಂದರೆ ಯಾವಾಗುತ್ತೆ, ಆ ಮೊದಲನೇ ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ನೋ ಆ ಹಣವಷ್ಟು ಖರ್ಚಾದ ಮೇಲೆ ಪುನಃ ಅವನಿಗೆ ಈಗೇನು ಮಾಡುವುದು ಅನ್ನೋ ಪ್ರಶ್ನೆ ಅವನ ಮುಂದೆ ಉಳಿಯುತ್ತೆ. ಏನು ಮಾಡಬೇಕು, ಪುನಃ ಅವನ ಕೆಲಸಕ್ಕೆ ಹೋಗಬೇಕಾಗಿ ಬರುತ್ತೆ. ಇಲ್ಲೀಗ 2ನೇ ವರ್ಷ ಅವನು ಏನೂ ಕೆಲಸವನ್ನು ಮಾಡದೇ ಇದ್ದರೂ ಅವನಿಗೇನೂ ಕಡಿಮೆ ಆಗಲಿಲ್ಲ, ಚೆನ್ನಾಗೇ ಇದ್ದಾನೆ ಅಂತ ಇರುವುದರಿಂದ ನಾವು ಹೀಗೆ ತೀರ್ಮಾನಕ್ಕೆ ಬರ್ಬೋದಾ, ಚೆನ್ನಾಗಿ ಊಟ ಮಾಡಬೇಕು ಅಂತಂದರೆ ಏನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರಲಿಕ್ಕಾಗುತ್ತಾ? ಹಾಗೆ ಬರಲಿಕ್ಕಾಗುವುದಿಲ್ಲ. ಆ ಸಂದರ್ಭದಲ್ಲಿ ಹಿಂದೆ ಅವನು
ಕೆಲಸಕ್ಕೆ ಹೋಗಲಿಲ್ಲ, ಆದರೂ ಅವನಿಗೆ ಊಟಕ್ಕೇನು ಕಡಿಮೆ ಆಗಲಿಲ್ಲ, ಜೀವನಕ್ಕೇನು ತೊಂದರೆ ಆಗಲಿಲ್ಲ ಅನ್ನೋದು ಹೌದು. ಆದರೆ ಕೆಲಸಕ್ಕೆ ಹೋಗದೇ ಇರುವುದರಿಂದ ಅವನಿಗೆ ಚೆನ್ನಾಗಿದ್ದಾನೆ ಅಂತ ಹಾಗೆ ತೀರ್ಮಾನಕ್ಕೆ ಬರಲಿಕ್ಕಾಗೋದಿಲ್ಲ. ಮೊದಲನೇ ವರ್ಷ ಮಾಡಿದ ಸಂಪಾದನೆ ಕೈ ತುಂಬ ಇದೆ, ಅದು ಕಡಿಮೆ ಆಗೋ ತನಕ ಅವನು ಚೆನ್ನಾಗೇ ಇರ್ತಾನೆ. ಆಗ ಅದಷ್ಟು ಖಾಲಿ ಆಯಿತು ಅಂತಂದರೆ ಪುನಃ ಅವನು ಯೋಚನೆ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಅವನೇನು ಮಾಡಬೇಕು? ಮೊದಲನೇ ವರ್ಷ ಚೆನ್ನಾಗಿ ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಮಾಡಿದ್ದನ್ನು ಕೈಯಲ್ಲಿ ಇಟ್ಕೊಳ್ಳಬೇಕು. ಹಾಗಂಥೇಳಿ ಪೂರ್ತಿ 2ನೇ ವರ್ಷ ಕೆಲಸ ಬಿಟ್ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ಅಂತಂದರೆ ಅದು ಸರಿಯಲ್ಲ. 2ನೇ ವರ್ಷದಲ್ಲೂ ಕೆಲಸ ಮಾಡಬೇಕು. ಒಂದು ಕಡೆಯಿಂದ ಕೆಲಸವನ್ನು ಮಾಡ್ತಾ ಇರಬೇಕು, ಇನ್ನೊಂದು ಕಡೆಯಿಂದ ಸಂಪಾದನೆ ಹಿಂದೆ ಮೊದಲನೇ ವರ್ಷದಲ್ಲಿ ಯಾವ ಹಣವನ್ನು ಸಂಪಾದನೆ ಮಾಡಿದ್ನೋ ಅದನ್ನು ಖರ್ಚು ಮಾಡಿಕೊಂಡು ತಾನು ಅನುಭವಿಸಲೂ ಬೇಕು. ಅನುಭವಿಸ್ತಾನೂ ಇರಬೇಕು ಒಂದು ಕಡೆಯಿಂದ, ಇನ್ನೊಂದು ಕಡೆ ಸಂಪಾದನೆಯನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಇದ್ದರೆ ಯಾವತ್ತೂ ಸಹ ಅವನಿಗೆ ಈಗೇನು ಮಾಡುವುದು, ಈಗ ಎಲ್ಲಿಗೆ ಹೋಗುವುದು, ಯಾರ ಹತ್ರ ಕೇಳುವುದು ಅನ್ನೋ ಪರಿಸ್ಥಿತಿ ಅವನಿಗೆ ಬರಲ್ಲ. ಅದೇ ರೀತಿಯಾಗಿ ಇವತ್ತು ನಾವು ಏನೂ ಆಚರಣೆ ಮಾಡದೇ ಇದ್ದರೂ ಚೆನ್ನಾಗಿದ್ದೀವಿ, ಆದ್ದರಿಂದ ಇನ್ಮೇಲೆ ಹೀಗೆ ಇದ್ದುಬಿಡ್ಬೋದು ಅಂತ ಹಾಗೆ ತೀರ್ಮಾನಕ್ಕೆ ಬರಲಿಕ್ಕಾಗುವುದಿಲ್ಲ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಹಿಂದೆ ನಾವು ಮಾಡಿರತಕ್ಕಂತಹ ಒಂದು ಧರ್ಮ. ಆದ್ದರಿಂದ ಇವತ್ತು ನಾವು ಸುಖವಾಗಿದ್ದೀವಿ. ಇದೇ ಸುಖ ನಮಗೆ ಯಾವಾಗಲೂ ಇರಬೇಕು ಅಂತಂದರೆ ಆಗ ನಾವು ನಮ್ಮ ಧರ್ಮಾಚರಣೆಯನ್ನು ಮುಂದುವರಿಸ್ತಾನೇ ಇರಬೇಕು. ಅದನ್ನು ನಿಲ್ಲಿಸಬಾರದು, ಮುಂದುವರಿಸಬೇಕು. ಆದ್ದರಿಂದ ಈ ಧಾರ್ಮಿಕವಾದಂತಹ ಆಚರಣೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಇದು ಈ ಧರ್ಮ ಅನ್ನೋದು ಜಗತ್ತಿಗೆ ಆಧಾರ. ಆದ್ದರಿಂದಲೇ ಇದನ್ನು ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಮತ್ತು ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಅಲ್ಲಿ ತನಕ ಅಂದರೆ ಎಲ್ಲಿ ತನಕ ಇದನ್ನು ಭಗವಂತ ಬಿಟ್ಟು ಬೇರೆ ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಪರಿಸ್ಥಿತಿ ಇರುವುದಿಲ್ವೋ ಅಲ್ಲಿ ತನಕ ಇದನ್ನು ಆ ಪರಿಸ್ಥಿತಿ ಯಾವಾಗ ಬರುತ್ತೋ ಆಗ ಅದನ್ನು ಭಗವಂತ ಅವತಾರ ಮಾಡಿ ಉದ್ಧಾರ ಮಾಡ್ತಾನೆ. ಅಲ್ಲಿ ತನಕ ಇದನ್ನು ಕಾಪಾಡಿಕೊಳ್ಳುವುದು, ಇದನ್ನು ಆಚರಣೆ ಮಾಡುವುದು. ಕಾಪಾಡಿಕೊಳ್ಳುವುದು ಅಂತಂದರೆ ಏನು? ಆಚರಣೆ ಮಾಡುವುದು, ಧರ್ಮವನ್ನು ಕಾಪಾಡಿಕೊಳ್ಳುವುದು. ಧರ್ಮದ ಆಚರಣೆ ಯಾವಾಗ ನಾಶ ಆಗುತ್ತೆ? ಅದನ್ನು ಆಚರಣೆ ಮಾಡುವುದನ್ನು ನಾವು ನಿಲ್ಲಿಸಿಬಿಟ್ರೆ ಆಗ ಅದು ನಾಶವಾದ ಹಾಗೆ. ಅದನ್ನು ಆಚರಣೆಯಲ್ಲಿ ಇಟ್ಕೊಂಡ್ರೆ ಅದು ಚೆನ್ನಾಗಿದ್ದ ಹಾಗೆ. ಆದ್ದರಿಂದ ಈ ಒಂದು ಧರ್ಮವು ಶಾಶ್ವತವಾಗಿರ್ತಕ್ಕಂತಹ ಒಂದು ಧರ್ಮ. ಆದ್ದರಿಂದಲೇ ಇದನ್ನು ಸನಾತನ ಧರ್ಮ ಎಂಬುದಾಗಿ ಕರೆದಿದ್ದಾರೆ. ಹಾಗೆ ಇನ್ನೊಂದು ವೈದಿಕ ಧರ್ಮ. ವೈದಿಕ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ವೇದಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಒಂದು ಧರ್ಮ. ಆದ್ದರಿಂದ ವೈದಿಕ ಧರ್ಮ. ಯಾಕೆ ಹೀಗೆ ಹೇಳಬೇಕು? ಇದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ ಅಂತ ಯಾಕೆ ಹೇಳಬೇಕು? ಈ ಥರ ಹೇಳುವ ಅವಶ್ಯಕತೆ ಏನಿದೆ ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ತೀರ್ಮಾನವಾಗಬೇಕು ಅಂತಂದರೆ ಅದಕ್ಕೊಂದು ಪ್ರಮಾಣ ಇರಬೇಕು. ಪ್ರಮಾಣಪೂರ್ವಕವಾಗಿ ಒಂದು ವಿಷಯವನ್ನು ನಾವು ತೀರ್ಮಾನ ಮಾಡಿದಾಗ ಮಾತ್ರ ಅದನ್ನು ಪ್ರಾಮಾಣಿಕವಾಗಿ ನಾವು ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕಾಗುತ್ತೆ. ಇದಕ್ಕೇನು ಪ್ರಮಾಣ ಇಲ್ಲ, ಈ ವಿಷಯಕ್ಕೆ ಏನೂ ಪ್ರಮಾಣ ಇಲ್ಲ ಅಂತಂದರೆ ಹಾಗಿದ್ರೆ ಇದು ಅಪ್ರಾಮಾಣಿಕ, ಇದನ್ನು ನಾವು ಒಪ್ಪಿಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನೇ ಒಂದು ವಿಷಯ ಇದ್ದರೂ ಅದಕ್ಕೆ ನಾವೊಂದು ಪ್ರಮಾಣವನ್ನು ತೋರಿಸಬೇಕು. ಯಾರಾದರೂ ಏನಾದರೂ ಒಂದು ವಿಷಯ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ? ಇವನಿಗೆ ಹೆಂಗೆ ಗೊತ್ತಾಯಿತು, ಎಲ್ಲಿಂದ ಗೊತ್ತಾಯಿತು? ಅವನು ಪ್ರತ್ಯಕ್ಷವಾಗಿ ನೋಡಿ ಬಂದಿರ್ತಾನೆ, ಅಥವಾ ಬೇರೆ ಯಾವುದೋ ಒಂದನ್ನು ಇಟ್ಟುಕೊಂಡು ಇದನ್ನು ಊಹೆ ಮಾಡಿ ಬಂದು ನಮ್ಮ ಹತ್ರ ಹೇಳಿರ್ತಾನೆ, ಅಥವಾ ಅವನು ಯಾರಿಂದಲೋ ಅದನ್ನು ಕೇಳಿ, ಯಾರಿಂದಲೋ ಅಂತಂದರೆ ಸರಿಯಾದ ವ್ಯಕ್ತಿಯಿಂದ ತಿಳ್ಕೊಂಡು ಅದನ್ನು ನಮಗೆ ಹೇಳಿರ್ತಾನೆ. ಈ ರೀತಿಯಾಗಿ ಬೇರೆ ಬೇರೆ ಪ್ರಮಾಣಗಳಿಂದ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಒಂದು ವಿಷಯವನ್ನು ತೀರ್ಮಾನ ಮಾಡಬೇಕು. ಹಾಗಾಗಿ ಇದಕ್ಕೆ ಪ್ರಮಾಣ ಅನ್ನೋದು ಅತ್ಯಂತ ಅವಶ್ಯಕ. ಹಾಗಾಗಿ ಅದೇ ರೀತಿಯಾಗಿ ಈ ಒಂದು ಇಂತಹ ಒಂದು ಧರ್ಮ ಅನ್ನೋದಿದೆ, ಇದನ್ನು ಆಚರಣೆ ಮಾಡಬೇಕು ಅನ್ನೋದರಲ್ಲಿ ಏನು ಪ್ರಮಾಣ ಅಂತಂದರೆ ವೇದಗಳೇ ನಮಗೆ ಪ್ರಮಾಣ. ಅಂತಹ ವೇದಗಳಲ್ಲಿ ಈ ಒಂದು ಧರ್ಮವು ಪ್ರತಿಪಾದಿತವಾಗಿದೆ. ಆದ್ದರಿಂದ ಇದು ಪ್ರಮಾಣಪೂರ್ವಕವಾಗಿ ಆಚರಿಸಲ್ಪಡ್ತಾ ಇರತಕ್ಕಂತಹ ಒಂದು ಧರ್ಮ ಅನ್ನುವ ವಿಷಯವನ್ನು ಸಹ ಹೇಳಲಿಕ್ಕೋಸ್ಕರ ವೈದಿಕ ಧರ್ಮ ಎಂಬುದಾಗಿ ವೈದಿಕ ಅನ್ನುವಂತಹ ಶಬ್ದವನ್ನು ಅಲ್ಲಿ ಹಾಕಿದ್ದಾರೆ. ಆದ್ದರಿಂದ ಇದು ಸನಾತನ ವೈದಿಕ ಧರ್ಮ. ಇದನ್ನೇ ಈಗ ನಾವು ಸಂಕ್ಷಿಪ್ತವಾಗಿ ಹಿಂದೂ ಧರ್ಮ ಎಂಬುದಾಗಿ ಕರೀತಾ ಇದ್ದೀವಿ. ಆದ್ದರಿಂದ ಇಂತಹ ಒಂದು ಧರ್ಮದ ಆಚರಣೆಯನ್ನು ಅನಾದಿ ಕಾಲದಿಂದ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಜನಿಸಿದ್ದೇವೆ. ಈ ಒಂದು ಧರ್ಮದ ಪರಂಪರೆಯನ್ನು ವಿಶೇಷವಾಗಿ ಉಳಿಸಿಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ. ಇಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದರೆ, ಈ ಧರ್ಮದ ಒಂದು ಫಲ, ಇವತ್ತಿನ ದಿವಸ ನಾವು ಮಾಡುವಂತಹ ಧರ್ಮದ ಒಂದು ಫಲ ಕೆಲವೊಂದು ಸಲ ನಮಗೆ ತಕ್ಷಣ ಸಿಗುತ್ತೆ, ಕೆಲವೊಂದು ಸಲ ಸ್ವಲ್ಪ ವಿಳಂಬವಾಗಿ ಸಿಗುತ್ತೆ.